ನಮಸ್ಕಾರ ವೀಕ್ಷಕರೇ. ಯುಗಾದಿ ಮತ್ತೆ ಮರಳಿ ಬಂದಿದೆ. ಮರಳಿ ಬರುತ್ತಿದೆ. ಯುಗಾದಿ ಹಬ್ಬ ಅಂದ್ರೇನೆ ನಮಗೆಲ್ಲರಿಗೂ ಕೂಡ ಸಂಭ್ರಮ, ಸಂತೋಷ, ಸಡಗರ ಆಚರಣೆ. ಯುಗಾದಿ ಹಬ್ಬದ ಈ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಯುಗಾದಿ ಹಬ್ಬವನ್ನ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಪ್ರತಿ ಬಾರಿ ನಿಮಗೆ ಹೇಳ್ತಾ ಇರ್ತೀವಿ. ಆದರೆ ಯುಗಾದಿ ಹಬ್ಬ ಬಂದಂತಹ ಸಂದರ್ಭದಲ್ಲಿ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಹಬ್ಬವನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಅದರಲ್ಲೂ ಕರ್ನಾಟಕದಲ್ಲಿ ಯುಗಾದಿ ಹಬ್ಬದ ಸಂಭ್ರಮವೇ ವಿಶೇಷತೆಯನ್ನ ಹೊಂದಿರುತ್ತೆ. ಅದರಲ್ಲೂ ಈ ಸಲ ವಿಶ್ವಾವಸು ಸಂವತ್ಸರ ಚೈತ್ರ ಮಾಸದ ಶುಕ್ಲ ಪಕ್ಷದ ಈ ಒಂದು ಯುಗಾದಿ ಹಬ್ಬ ಬಂದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೇಗೆ ಆಚರಣೆ ಮಾಡ್ತೀವಿ, ಯುಗಾದಿ ಹಬ್ಬದ ಈ ಸಲದ ವಿಶೇಷತೆ ಏನು, ಪ್ರಮುಖವಾಗಿ ಬೇವು ಬೆಲ್ಲದ ವಿಚಾರವನ್ನ ನಾವು ಹೇಳ್ತೀವಿ. ಕಷ್ಟ ಸುಖ ಎರಡನ್ನ ಕೂಡ ನಾವು ಸಮಾನವಾಗಿ ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಅಳವಡಿಸಿಕೊಳ್ಳಬೇಕು ಅನ್ನುವಂತಹ ಪ್ರತೀಕ ಕೂಡ ಯುಗಾದಿ. ಯುಗಾದ ಆದಿ ಅಂತ ಹೇಳಿದ್ರೆ ನಾವೀಗಾಗಲೇ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಈ ಯುಗಾದಿಯ ವಿಶೇಷತೆಗಳು, ಯುಗಾದಿ ಹಬ್ಬವನ್ನ ಆಚರಣೆ ಮಾಡುವಂತಹ ವಿಧಿವಿಧಾನಗಳು, ಯಾವ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯುಗಾದಿ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ, ಪ್ರಮುಖವಾಗಿ ಈ ಒಂದು ಸಂವತ್ಸರದ ಬದಲಾವಣೆ ಆಗುವಂತಹ ಸಂದರ್ಭದಲ್ಲಿ ಹೊಸ ವರ್ಷದ ಆರಂಭದಲ್ಲಿ ನಾವು ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇರೋದು ನಮ್ಮ ಗ್ರಹಗತಿಗಳಲ್ಲಿ ಅಥವಾ ನಮ್ಮ ರಾಶಿಗಳಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ, ಈ ಬೇವು ಬೆಲ್ಲದ ರೀತಿಯಲ್ಲಿ ಯಾರಿಗೆ ಶುಭ, ಯಾರಿಗೆ ಸಿಹಿ ಕಹಿ ಇರಬಹುದು, ಶುಭಾಶುಭ ಫಲಾಫಲಗಳು ಏನೇನು, ಇವೆಲ್ಲವನ್ನ ತಿಳಿಸಿಕೊಡುವಂತಹ ಕಾರ್ಯಕ್ರಮವೇ ಯುಗಾದಿ ಭವಿಷ್ಯ. ನಾನು ನವಿತಾ ಜೈನ್. ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗಾಗಲೇ ನಾನು ಹೇಳಿದೆ, ಯುಗಾದಿ ಹಬ್ಬ ಅಂತ ಹೇಳಿದ್ರೇನೆ ನಾವು ಅನೇಕ ಆಚರಣೆಗಳ ಜೊತೆಗೇನೆ ಪಂಚಾಂಗ ಶ್ರವಣ ಆಗಿರಬಹುದು ಅಥವಾ ಈ ವರ್ಷ ಏನಾಗುತ್ತೆ, ನಮ್ಮ ರಾಶಿ ಫಲಗಳು ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ತಿಳಿಯುವಂತಹ ಕುತೂಹಲ. ಇವೆಲ್ಲದರ ಬಗ್ಗೆ ತಿಳಿಸಿಕೊಡೋದಕ್ಕೆ ನನ್ನ ಜೊತೆ ಶ್ರೀ ಶೃಂಗೇರಿ ಶಾರದಾ ಪೀಠಂನ ಧರ್ಮಾಧಿಕಾರಿಗಳು, ಆಧ್ಯಾತ್ಮ ಚಿಂತಕರು ಆಗಿರುವಂತಹ ಡಾಕ್ಟರ್ ದೈವಜ್ಞ ಸೋಮಯಾಜಿ ಗುರೂಜಿಗಳಿದ್ದಾರೆ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಗುರೂಜಿ. ತಮಗೂ ಕೂಡ. ಗುರುಜಿ, ಈಗಾಗಲೇ ಯುಗದ ಆದಿ ಹೊಸ ವರ್ಷದ ಆಚರಣೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಬಹಳ ಖುಷಿಯಿಂದ ಈ ಯುಗದ ಹಬ್ಬವನ್ನ ಅಥವಾ ಹೊಸ ವರ್ಷವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಈ ಹಬ್ಬದ ವಿಶೇಷತೆ, ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಜೊತೆಗೆ ಪಂಚಾಂಗ ಶ್ರವಣದ ಮಹತ್ವ. ಶ್ರೀ ಗುರುಭ್ಯೋ ನಮಃ. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಓಂ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧಿಶೇಖರ ಭಾರತೀಂ. ಹರಿ ಓಂ. ಸಮಸ್ತ ಕನ್ನಡ ಕುಲಕೋಟಿಗೆ ಪ್ರೇಕ್ಷಕ ಪ್ರಭುಗಳಿಗೆ ವಿಶ್ವಾವಸುನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು, ಶುಭಕಾಮನೆಗಳು. ಈ ವರ್ಷ ಪೂರ್ತಿ ತಮ್ಮೆಲ್ಲರ ಜೀವನವೂ ಕೂಡ ಅತ್ಯಂತ ಮಂಗಳಮಯವಾಗಿ, ಸಂಪದ್ಭರಿತವಾಗಿ, ಆರೋಗ್ಯಪೂರ್ಣವಾಗಿ, ತೃಪ್ತಿದಾಯಕವಾಗಿರಲಿ ಅಂಥೇಳಿ ನನ್ನ ಆರಾಧ್ಯ ದೈವಂತಹ ಶೃಂಗೇರಿ ಶಾರದಾಂಬೆಯ ಚರಣಕಮಲಗಳಲ್ಲಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ತೀನಿ. ಓಂ ಚತುರ್ಭುಜೆ ಚಂದ್ರಕಲಾವತಂಸೆ ಕುಚೋನ್ನತೆ ಕುಂಕುಮರಾಘಶೋಣೆ ಪುಂಡ್ರೇಕ್ಷುಪಾಶಾಂಕುಶ ಪುಷ್ಪಬಾಣಚಾಪಹಸ್ತೆ ನಮಸ್ತೆ ಜಗದೇಕಮಾತಃ. ಜಯತ್ವಂದೇವಿ ಚಾಮುಂಡೆ ಜಯ ಭೂತಾಪಹಾರಿಣಿ ಜಯ ಸರ್ವಕೃತೆ ದೇವಿ ಕಾಳರಾತ್ರಿ ನಮೋಸ್ತುತೆ. ಹರಿ ಓಂ. ತಮಗೂ ಕೂಡ ವಿಶ್ವಾವಸುನಾಮ ಸಂವತ್ಸರದ ಶುಭಾಶಯಗಳು, ಶುಭಕಾಮನೆಗಳು. ಧನ್ಯವಾದಗಳು. ಹಾಗೆ ತಮ್ಮೆಲ್ಲ ಈ ವಾಹಿನಿಯ ಸಿಬ್ಬಂದಿ ವರ್ಗಕ್ಕೂ ಕೂಡ ಶುಭಾಶಯಗಳು, ಶುಭಕಾಮನೆಗಳು. ಥ್ಯಾಂಕ್ ಯು ಗುರುಜಿ. ಇನ್ನು ಹೆಸರೇ ಹೇಳೋ ಹಾಗೆ ಯುಗಾದಿ, ಆಗಲೇ ನೀವು ಹೇಳಿದ್ರಿ, ಯುಗದ ಆದಿ ಅಥವಾ ವರ್ಷದ ಆದಿ, ವರ್ಷದ ಮೊದಲನೇ ದಿವಸ. ಜನಸಾಮಾನ್ಯರಿಗಿರ್ತಕ್ಕಂಥ ದೊಡ್ಡದಾದೊಂದು ಪ್ರಶ್ನೆ ಏನಪ್ಪ ಅಂದರೆ, ಇದೇನಿದು ಜನವರಿ 1 ಹೊಸ ವರ್ಷ ಅಂತ ನಾವೆಲ್ಲ ಆಚರಣೆ ಮಾಡಿದ್ವಿ, ಈಗ ಇದ್ಯಾವ ಹೊಸ ವರ್ಷ ಅಂತ. ಆದರೆ ಇನ್ನು ಕೆಲವು ಪ್ರಾಂತ್ಯಗಳಲ್ಲಿರ್ತಕ್ಕಂಥವ್ರು ಇದ್ಯಾವ ಹೊಸ ವರ್ಷ, ಮುಂದಿನ ಯಾವಾಗಲೂ 15 ದಿವಸ ನಂತರ ಬರುತ್ತೆ ಇತ್ಯಾದಿ ಪ್ರಶ್ನೆಗಳು ಬರುತ್ತೆ. ಇದು ಚಾಂದ್ರಮಾನ ಯುಗಾದಿ ಅಂತ. ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ 2 ರೀತಿಯ ಪದ್ಧತಿಗಳನ್ನು ಆಚರಣೆಯಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಮೊದಲನೇದಾಗಿ ಸೌರಮಾನ ಮತ್ತು ಚಾಂದ್ರಮಾನ ಅಂತ. ಇದು ಚಾಂದ್ರಮಾನ ಯುಗಾದಿ ಇವತ್ತಿಂದ ಪ್ರಾರಂಭವಾಗ್ತಕ್ಕಂಥದ್ದು. ನಿನ್ನೆವರೆಗೆ ಅಂದರೆ 29ನೇ ತಾರೀಕುವರೆಗೆ ಕ್ರೋಧಿನಾಮ ಸಂವತ್ಸರ ಇದ್ದು ಅದು ನಿನ್ನೆ ಮುಗಿದಿದ್ದು, ಇವತ್ತಿಂದ ವಿಶ್ವಾವಸುನಾಮ ಸಂವತ್ಸರ ಪ್ರಾರಂಭ. ಈ ವಿಶ್ವಾವಸು ಅಂತಕ್ಕಂಥದ್ದು ಸಂವತ್ಸರದ ಒಂದು ಹೆಸರಿದು. ಇದು ಕರ್ನಾಟಕದ ಬಹುಭಾಗ ಅಂದರೆ ಕರಾವಳಿ ಪ್ರದೇಶದ ಹೊರತಾಗಿ ಕರ್ನಾಟಕದ ಎಲ್ಲ ಕಡೆಯಲ್ಲಿ, ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರ, ಗೋವಾ ಇತ್ಯಾದಿಗಳಲ್ಲಿ ಇದು ಹೊಸ ವರ್ಷ.
ಅದೇ ರೀತಿಯಾಗಿ ನಮ್ಮ ಪಕ್ಕದ ರಾಜ್ಯಕ್ಕೆ ಹೋದಂತಹ ಕೇರಳ, ತಮಿಳುನಾಡು ಅಥವಾ ಕರ್ನಾಟಕದ ಕೆಲವು ಭಾಗ, ಕರಾವಳಿ ಪ್ರದೇಶ, ಇಲ್ಲೆಲ್ಲ ಹೋದರೆ ಅವರೆಲ್ಲ ಸೌರಮಾನ ಆಚರಣೆ ಇರತಕ್ಕಂಥವ್ರು. ಅವರಿಗೆ ಹೊಸ ವರ್ಷ ಪ್ರಾರಂಭವಾಗ್ತಕ್ಕಂಥದ್ದು ಏಪ್ರಿಲ್ ಮಧ್ಯಭಾಗ 14ನೇ ತಾರೀಕಿಂದ ಮೇಷ ಸಂಕ್ರಾಂತಿ ದಿವಸದಿಂದ ಅವರಿಗೆ ಹೊಸ ವರ್ಷ ಆರಂಭ. ಅದೇ ರೀತಿಯಲ್ಲೇ ನಮ್ಮ ಉತ್ತರಕ್ಕೆ ಹೋದರೆ ಬೈಶಾಖಿ ಅಂತ ಕರೀತಾರೆ, ಅದು ಅವರಿಗೆ ಹೊಸ ವರ್ಷ ಆರಂಭ. ಇನ್ನು ಗುಜರಾತ್ ಪ್ರಾಂತ್ಯಕ್ಕೆ ಹೋದರೆ ದೀಪಾವಳಿಯಿಂದ ಅವರಿಗೆ ಹೊಸ ವರ್ಷ ಆರಂಭ. ಹಾಗಾಗಿ ಇದು ಪ್ರಾಂತೀಯವಾಗಿ ಬಹಳ ಪ್ರಾಮುಖ್ಯತೆ ಪಡೆದಿರ್ತಕ್ಕಂತಹ ಒಂದು ದೊಡ್ಡ ಹಬ್ಬ. ಪ್ರಾಂತೀಯವಾಗಿ ಭಾರತದಾದ್ಯಂತ ಇದಲ್ಲ, ಪ್ರಾಂತೀಯವಾಗಿ. ಭಾರತದ ವೈಶಿಷ್ಟ್ಯವೇ ಅಂಥದ್ದು, ಪ್ರಾಂತೀಯವಾಗಿ ಕೆಲವಷ್ಟು ವಿಶೇಷತೆಯನ್ನು ಹೊಂದಿರತಕ್ಕಂಥದ್ದು. ಈ ಒಂದು ಹಬ್ಬದ ಆಚರಣೆಯು ಅತ್ಯಂತ ಅರ್ಥಪೂರ್ಣವಾದಂಥದ್ದು, ವೈಜ್ಞಾನಿಕವಾದಂಥದ್ದು. ಏನಿದು, ಈ ವರ್ಷದ ಪ್ರಾರಂಭದಲ್ಲೇ, ಪ್ರಾರಂಭ ಆಗೋದಕ್ಕೆ ಮುಂಚೆನೇ ಮನೆಗೆ ಮಾವಿನ ಸೊಪ್ಪಿನ ತೋರಣವನ್ನು ಕಟ್ಟಿ, ಬೇವಿನ ಸೊಪ್ಪಿನ ರಂಗೆಯನ್ನು ಕಟ್ಬಿಟ್ಟು, ಮನೆ ಮುಂದೆ ರಂಗೋಲೆ ಹಾಕಿ, ಪ್ರಾತಃ ಕಾಲದಲ್ಲಿ ಶುಚಿರ್ಭೂತರಾಗಿ ಎಣ್ಣೆ ಸ್ನಾನ ಮಾಡಿ ಅಭ್ಯಂಗ ಸ್ನಾನವನ್ನು ಮಾಡಿಕೊಂಡು, ನಂತರದಲ್ಲಿ ನೂತನ ವಸ್ತ್ರಧಾರಣೆ, ತಿಲಕಧಾರಣೆ, ಹೊಸ ಬಟ್ಟೆಯನ್ನು ಹಾಕ್ಕೊಂಡು, ಹಣೆಗೆ ತಿಲಕ ಇಟ್ಟುಕೊಂಡು, ಇಷ್ಟ ದೇವತಾ ಕುಲದೇವತಾ ಪೂಜೆ, ಇಷ್ಟ ದೇವತೆ ಅವ್ರ ನಿತ್ಯ ಮಾಡ್ತಕ್ಕಂಥ ದೇವತಾ ಪೂಜೆ ಜೊತೆಗೆ ಕುಲದೇವತಾ ಪೂಜೆಯನ್ನು ಮಾಡಿ, ಅದರ ನಂತರದಲ್ಲಿ ಪಂಚಾಂಗಕ್ಕೂ ಕೂಡ ವಿಧಿಪೂರ್ವಕವಾಗಿ ಪೂಜೆ. ಏನಪ್ಪ ಪಂಚಾಂಗ ಅಂದರೆ ಏನು? ಇದೊಂದು ಡಿಟೈಲ್ ಹಿಂದೂ ಕ್ಯಾಲೆಂಡರ್, ಪಂಚ ಅಂಗ ಅಂತಲೇ ಹೇಳ್ತೀವಿ. ಇದರಲ್ಲಿ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣವನ್ನು ತಿಳಿಸ್ತಕ್ಕಂತಹ ಒಂದು ಅದ್ಭುತವಾದಂತಹ ದಿನಚರಿಯನ್ನು ಒಳಗೊಂಡಿರ್ತಕ್ಕಂತಹ, ಇದರ ಜೊತೆಗೆ ಇನ್ನೂ ಬೇಕಾದಷ್ಟು ಧಾರ್ಮಿಕ, ಗ್ರಹಗಳ ಚಾಲನೆ ಇತ್ಯಾದಿಗಳನ್ನೆಲ್ಲ ಒಳಗೊಂಡಿರ್ತಕ್ಕಂಥ ಒಂದು ಕೈಪಿಡಿ, ಅದಕ್ಕೆ ಪಂಚಾಂಗ ಅಂತ ಕರೆದರು. ಅದಕ್ಕೆ ಒಂದು ಅಕ್ಕಿ, ತಟ್ಟೆಯಲ್ಲಿ ಅಕ್ಕಿ ಇಟ್ಟು, ಅಕ್ಕಿ ಮೇಲೆ ಪಂಚಾಂಗವನ್ನಿಟ್ಟು, ಅದಕ್ಕೂ ಕೂಡ ಪೂಜೆ ಮಾಡಿ, ವರ್ಷವೆಲ್ಲ ಮಂಗಳಮಯವಾಗಿರಲಿ, ಮಂಗಳಕರವಾಗಿರಲಿ, ತೃಪ್ತಿಕರವಾಗಿರಲಿ ಅಂಥೇಳಿ ಆ ಭಗವಂತನಲ್ಲಿ ಇಷ್ಟ ದೇವತೆಯಲ್ಲಿ, ಕುಲದೇವತೆಯಲ್ಲಿ ಪ್ರಾರ್ಥಿಸಿ, ನಂತರ ವರ್ಷವೆಲ್ಲ ಇನ್ನೂ ಮಂಗಳವಾಗಲಿ ಅಂಥೇಳಿ ಪಂಚಾಂಗ ಪಠನ ಮಾಡ್ತಕ್ಕಂಥದ್ದು. ಪಠನ ಅಂತಂದಾಗ ಬಹಳ ಜನಗಳಿಗೆ ಸ್ವಲ್ಪ ಕಷ್ಟವಾಗ್ಬೋದು. ಅಂಥ ಸಂದರ್ಭದಲ್ಲಿ ತಿಳಿದಿರತಕ್ಕಂತಹ ಜ್ಯೋತಿಷರನ್ನು ಕರೆಸಿ ಅವರಿಂದ ಓದಿಸಿ ಶ್ರವಣ ಅಂದರೆ ಕೇಳ್ತಕ್ಕಂಥದ್ದು. ಅದು ಸಾಧ್ಯವಾಗದೇ ಇದ್ದ ಪಕ್ಷದಲ್ಲಿ ಊರಿನ ದೇವಾಲಯಗಳಲ್ಲಿ, ಸಮುದಾಯ ಭವನಗಳಲ್ಲಿ ಊರಿದವರೆಲ್ಲರೂ ಸೇರಿಬಿಟ್ಟು ಪಂಚಾಂಗ ಪಠನದ ವ್ಯವಸ್ಥೆ, ಪಂಚಾಂಗ ಶ್ರವಣದ ವ್ಯವಸ್ಥೆ ಮಾಡಿರ್ತಾರೆ. ಅಲ್ಲಿ ಹೋಗಿ ಭಾಗವಹಿಸಿ ಪಂಚಾಂಗ ಶ್ರವಣವನ್ನು ಮಾಡಿ ಶುಭ ವಾಕ್ಯವನ್ನು ಕೇಳಿಕೊಂಡು, ನಂತರದಲ್ಲಿ ಬೇವು ಬೆಲ್ಲ ವಿನಿಮಯ, ಎಲ್ಲ ಥರದ ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟ ಸುಖಗಳನ್ನು ಸಮಚಿತ್ತದಿಂದ, ಸಮಭಾವದಿಂದ ಸ್ವೀಕಾರ ಮಾಡ್ತಕ್ಕಂತಹ, ಎದುರಿಸ್ತಕ್ಕಂತಹ ಒಂದು ಅನುಗ್ರಹವನ್ನು ಮಾಡು ಅಂಥೇಳಿ ಆ ಜಗತ್ರಕ್ಷಕನಲ್ಲಿ, ಆ ಪರಮಾತ್ಮನಲ್ಲಿ ಪ್ರಾರ್ಥಿಸಿಕೊಂಡು ಬೇಬಿ ಬೆಲ್ವನ್ನು ವಿನಿಮಯ ಮಾಡ್ಕೊಳ್ತಕ್ಕಂಥದ್ದು. ಇದು ಆರೋಗ್ಯಕ್ಕೂ ಕೂಡ ಶುಭ ತರುವಂಥದ್ದು, ಒಳ್ಳೆಯದು ಮಾಡ್ತಕ್ಕಂಥದ್ದು. ಜೊತೆಗೆ ಸಾಂಕೇತಿಕವಾಗಿ ಸುಖ ಬಂದಾಗ ಹಿಗ್ಗಬೇಡ, ಅಹಂಕಾರ ಪಡಬೇಡ, ಕಷ್ಟ ಬಂದಾಗ ಕೂಗಬೇಡ, ಎರಡನ್ನೂ ಕೂಡ ಎದುರಿಸ್ತಕ್ಕಂಥ ಸಾಮರ್ಥ್ಯ ಸಿಗಲಿ ಅಂತಕ್ಕಂಥ ಸಂಕೇತವಾಗಿ ಬೇವು ಮತ್ತು ಬೆಲ್ಲವನ್ನು ಒಟ್ಟೊಟ್ಟಿಗೆ ಮಿಕ್ಸ್ ಮಾಡಿ ಅದನ್ನು ಕೊಡ್ತಕ್ಕಂಥದ್ದು. ಇದರ ನಂತರದಲ್ಲಿ ಮಾಡ್ತಕ್ಕಂಥದ್ದು ದಾನೇನ ತೃಪ್ತಿ ನತು ಭೋಜನೇನ ಅನ್ನಂಥ ಭಾರತೀಯ ಸಂಸ್ಕಾರ, ಸಂಸ್ಕೃತಿ. ಇವತ್ತು ಒಳ್ಳೆ ಬೇಸಿಗೆ ಕಾಲ, ಉದುಕ ಕುಂಭದಾನ ಅಂದರೆ ನೀರು ತುಂಬಿರತಕ್ಕಂತಹ ಒಂದು ಕಲಶವನ್ನು ದಾನ ಕೊಡ್ತಕ್ಕಂಥದ್ದು, ನೂತನ ವಸ್ತ್ರವನ್ನು, ಹೊಸ ಬಟ್ಟೆಯನ್ನು ದಾನ ಕೊಡ್ತಕ್ಕಂಥದ್ದು, ಅಥವಾ ಧಾನ್ಯವನ್ನು ಅವರವ್ರಿಗೆ ತಿಳಿದಂಥದ್ದನ್ನು ಅವರವ್ರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೇರೆಯವರಿಗೆ ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಣಂ ಅಂತಂಥದ್ದು ಭಾರತೀಯ ಸಂಸ್ಕಾರ. ಇದೆಲ್ಲವನ್ನೂ ನೀನು ಕೊಟ್ಟಿರ್ತಕ್ಕಂಥದ್ದು ಭಗವಂತ, ನೀನು ಹಾಕಿರ್ತಕ್ಕಂಥ ಭಿಕ್ಷೆ, ಅದರ ಒಂದು ಅಲ್ಪ ಭಾಗವನ್ನು ತಿರುಗಿ ನಾನು ನಿನ್ನ ಚರಣ ಕಮಲಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಅಂಥೇಳಿ ದಾನವನ್ನು ಕೊಡ್ತಕ್ಕಂಥದ್ದು. ಆ ದಾನದ ನಂತರದಲ್ಲಿ ಇಷ್ಟ ಜನ ಸಹ ಭುಕ್ತಂ ಮನಮಂದಿ ಎಲ್ಲ ಕೂತ್ಬಿಟ್ಟು ಮಧುರವಾದ ಹೋಳಿಗೆ, ಒಬ್ಬಟ್ಟು ಇತ್ಯಾದಿ ಪ್ರಾಂತೀಯವಾಗಿ ಪ್ರಖ್ಯಾತಿ ಪಡೆದಿರ್ತಕ್ಕಂಥದ್ದು. ಇದನ್ನೇ ಮಹಾರಾಷ್ಟ್ರದಲ್ಲಿ ಹೋದರೆ ಪೂರಣ್ ಪೋಳಿ ಅಂತ ಕರೀತಾರೆ. ಉತ್ತರ ಭಾರತದಲ್ಲಿ ಹೋದರೆ ಅಲ್ಲಿ ಬೆಲ್ಲದ ಹೋಳಿಗೆ ಒಂದು ಬೇರೆದಿರುತ್ತೆ. ಹಾಗೆ ಪ್ರಾಂತೀಯವಾಗಿ ಉತ್ತರ ಕರ್ನಾಟಕದಲ್ಲಿ ಹೋದರೆ ಹಾಗೆ ಪ್ರಾಂತೀಯವಾಗಿ ಇರತಕ್ಕಂಥ ಭಕ್ಷ್ಯ ಭೋಜನಗಳನ್ನು ಮಾಡಿ ಮನಮಂದಿಯೆಲ್ಲ ಕೂತ್ಬಿಟ್ಟು ಸಂತೋಷದಿಂದ ಊಟ ಮಾಡ್ತಕ್ಕಂಥದ್ದು. ಇದಿಷ್ಟು ಒಂದು ಸಂಕ್ಷಿಪ್ತವಾದ ಹಬ್ಬದಾಚರಣೆ. ಆದರೆ ಇವತ್ತು ಸಾಯಂಕಾಲ ಸಾಧಾರಣವಾಗಿ ಪಶು ಪೂಜೆಗಳನ್ನು ಮಾಡಿ ಪಶುಗಳನ್ನು ಕಿಚ್ಚಾಯಿಸ್ತಕ್ಕಂಥ ಪದ್ಧತಿ ಕೂಡ ಕೆಲವು ಪ್ರಾಂತ್ಯಗಳನ್ನು ನಾವು ಕಾಣಬಹುದು. ಪಶು ಸಂಪತ್ತಿಗೆ ಮಹತ್ವ ಕೊಟ್ಟಂತಹ ಕೃಷಿಕರ ನಾಡಾದ ಭಾರತ
ಪಶು ಸಂರಕ್ಷಣೆಗೆ ಮತ್ತು ಪಶುಗಳಿಗೆ ಒಂದಷ್ಟು ಆರೋಗ್ಯ ಚೈತನ್ಯ ತುಂಬಲಿ ಅಂಥೇಳಿ ಆ ಪಶುಗಳನ್ನು ಕಿಚ್ಚಾಯಿಸ್ತಕ್ಕಂಥದ್ದು ಅಂತ ಅದು ಒಂದು ಪದ್ಧತಿಯನ್ನು ನಾವು ಕೆಲವು ಪ್ರಾಂತ್ಯಗಳಲ್ಲಿ ಕಾಣ್ಬೋದು. ಇದಿಷ್ಟು ಕೂಡ ಈ ಯುಗಾದಿಯ ಒಂದು ವೈಶಿಷ್ಟ್ಯವಾದರೆ, ಯುಗಾದಿಯಲ್ಲಿ ಚಂದ್ರ ದರ್ಶನಕ್ಕೆ ಇನ್ನೂ ಮಹತ್ವ. ಬೇರೆ ಸಂದರ್ಭದಲ್ಲಿ ಗಣಪತಿ ಹಬ್ಬ ಚಂದ್ರ ದರ್ಶನ ನಿಷಿದ್ಧವಾದರೆ, ಯುಗಾದಿಯಲ್ಲಿ ಚಂದ್ರ ದರ್ಶನಕ್ಕೆ ಮಹತ್ವ ಕೊಟ್ಟಂತಹದ್ದು ಭಾರತೀಯರ ಒಂದು ವೈಶಿಷ್ಟ್ಯ. ಇದಿಷ್ಟು ಕೂಡ ಪ್ರಾಂತೀಯವಾಗಿ ಆಚರಣೆಯಲ್ಲಿರ್ತಕ್ಕಂಥ ಒಂದು ಹಬ್ಬದ ಸಂಕ್ಷಿಪ್ತ ರೂಪವಮ್ಮ. ವಿಶ್ವ ಸೃಷ್ಟಿ ಮಾಡಿದ ದಿನ ಅಂತ ಕೂಡ ಹೇಳ್ತಾರೆ, ಅಥವಾ ಒಂದೊಂದು ಇತಿಹಾಸ ಅಥವಾ ಒಂದೊಂದು ಪೌರಾಣಿಕವಾಗಿ ಪ್ರಾಂತೀಯವಾಗಿ ಇರ್ತಕ್ಕಂಥ ಕೆಲವು ಆಚರಣೆಗಳು, ನಂಬಿಕೆಗಳು. ಇನ್ನೊಂದು ಕಡೆ ನಂಬಿಕೆಯ ವಿಚಾರ ನೀವು ಹೇಳಿದ್ರಿ, ಪ್ರಮುಖವಾಗಿ ಯಾವ್ದಾದ್ರು ಹೊಸತನವನ್ನ ಆರಂಭ ಮಾಡಬೇಕು ಅಂದ್ರೆ ಅಥವಾ ಆಸ್ತಿಯ ಖರೀದಿ ಭವತಿ ಜಾಯಮಾನೋ ಅನ್ನೋ ಶಾಸ್ತ್ರದಲ್ಲಿ ಅಂದರೆ ಹೊಸತನ್ನು ಆವಿಷ್ಕಾರ ಮಾಡ್ತಕ್ಕಂಥದ್ದು, ಹುಡುಕ್ತಕ್ಕಂಥದ್ದು, ಹೊಸತನ್ನು ಹುಡುಕ್ತಕ್ಕಂಥದ್ದು ಮನುಷ್ಯನ ಸಹಜ ಪ್ರವೃತ್ತಿ. ಅದಕ್ಕೆ ಉತ್ತೇಜಿಸ್ತಕ್ಕಂಥದ್ದು. ಈ ದಿವಸ ಹೊಸ ಸಂವತ್ಸರ ಪ್ರಾರಂಭವಾಗಿದೆ, ಹೊಸದೇನಾದ್ರು ಮಾಡು, ಹೊಸ ಆಸ್ತಿಯನ್ನು ಖರೀದಿ ಮಾಡು, ಹೊಸ ಬಟ್ಟೆ ಹಾಕು. ಹೊಸ ಬಟ್ಟೆ ಹಾಕೊಳ್ಳೋದ್ರ ಸಂಕೇತವೇ ಹೊಸದನ್ನು ಹುಡುಕ್ತಾ ಇದ್ದೇವೆ, ಹೊಸದನ್ನು ಸ್ವೀಕರಿಸ್ತೇವೆ, ಹೊಸದನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ, ಶುಭ ಕಾರ್ಯವನ್ನು ಅಂತಕ್ಕಂಥದ್ರ ಸಂಕೇತಿಕವಾಗಿ ನೂತನ ವಸ್ತ್ರಧಾರಣೆ ಅಂತವಾಗಿ ಹೇಳಿದೆ, ಅದು ಇದರ ಸಂಕೇತವಮ್ಮ. ಇದಿಷ್ಟು ಸಂಕ್ಷಿಪ್ತವಾದಂತಹ ಯುಗಾದಿ ಹಬ್ಬದ ಆಚರಣೆ. ಪ್ರಾಂತೀಯವಾಗಿ ಒಂದಿಷ್ಟು ಆಚರಣೆಗಳಲ್ಲಿ ವ್ಯತ್ಯಾಸಗಳಿದ್ದರೂ ಕೂಡ ಇದು ಸಂಕ್ಷಿಪ್ತವಾಗಿ ಆಚರಣೆ ಮಾಡತಕ್ಕಂಥ ಒಂದು ಪದ್ಧತಿ.